ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಇದು ನಮ್ಮ ಕಡೆ ಮಲೆನಾಡು ಗಿಡ್ಡ, ನಾಟಿ ದನ ಅಂತ ಏನು ಕರಿತೀರಲ್ಲ ಅದೇ ಇದು. ನೋಡಿ, ಇದೆಲ್ಲ ಯಾವ ಥರ ಈ ಹಸು ಸ್ಪೆಷಲಿಸ್ಟ್ ಏನಂದರೆ, ಇದು ನಾಟಿ ದನ ಗುರು. ನೀನು ಬೇರೆ ಜರ್ಸಿ ಮತ್ತು ಬೇರೆ ಹಸುಗಳ ಥರ ನೀನು ಅಲ್ಲೇ ಕಟ್ಟಲೇಬೇಕು, ನೀನು ಹುಲ್ಲು ಹಾಕಲೇಬೇಕು, ಆ ಥರ ಎಲ್ಲ ಇಲ್ಲ. ನೋಡಿ, ಇದಕ್ಕೆ ಮೂಗ್ದಾರ ಸಮೇತ ಹಾಕಿಲ್ಲ. ಹಂಗೆ ಬೆಳಗಿನ ಜಾವ ಅದೆಲ್ಲ ಬಿಟ್ಬಿಡ್ತಾರೆ. ಇದ್ರ ಪಾಡಿಗೆ ಮೇಯ್ಕೊಂಡು ಸೀದಾ ಮನೆಗೆ ಬರ್ತವೆ. ಅಂದರೆ ಇದು ಕೊಡೋದು ಹಾಲೆಲ್ಲ 1-1.5 ಲೀಟ್ರ್ ಹೈಯೆಸ್ಟು, ನನಗೆ ಗೊತ್ತಿರೋ ಹಂಗೆ. ಇನ್ನೂ ಜಾಸ್ತಿ ಕೊಡೋದು ಇರ್ಲೂಬೋದು, ಗೊತ್ತಿಲ್ಲ. ಬಟ್ ಏನಂದ್ರೆ ಪ್ಯೂರ್ ಹಾಲಿದು, ಒಳ್ಳೆ ನಾಟಿ ಹುಟ್ಟಿದಂತಹ ಮಕ್ಕಳುಗಳಿಗೆ ಮತ್ತು ತುಂಬ ಆರೋಗ್ಯಕ್ಕೆ ಒಳ್ಳೆ ಹಾಲು ಕೊಡ್ತಾವೆ ಇವು. ಮಲೆನಾಡು ಗಿಡ್ಡ ಅಂತ ಹೇಳ್ಬಿಟ್ಟು ನಾಟಿ ದನ. ನೋಡಿ, ಕೆಳಗಡೆನೆ 3 ಅಡಿ 4 ಅಡಿಗೆ ಇದು ಹೈಟು ಮುಗೀತು. ಈ ಶಿವನ ಮುಂದೆ ಇರೋ ನಂದಿಗಳ ಥರ ಇವು. ಮಲೆನಾಡು ಗಿಡ್ಡ ಇದು. ಮೇಂಟೆನೆನ್ಸು ಈಸಿ, ನ್ಯಾಚುರಲ್ ಫುಡ್ಡು, ನ್ಯಾಚುರಲ್. ನೋಡಿ, ಮೂಗ್ದಾರ ಸಮೇತ ಹಾಕಲ್ಲ. ಎಂಥ ಮಳೆ ಚಳಿಗೆಲ್ಲ ತಲೆ ಕೆಡಿಸ್ಕೊಳಂಗಿಲ್ಲ. ಇದೆ ನ್ಯಾಚುರಲ್ ಆಗಿ ಕಾಡು ಗೀಡುಗಳಲ್ಲಿ ಮೇಯ್ಕೊಂಡು ಬಂದ್ಬಿಡ್ತವೆ. ಹಸ್ರು ಹುಲ್ಲು ಸಿಕ್ಕಿದ್ರೆ ಸಾಕು ಇವಕ್ಕೆ. ಮುಸ್ರೆ ಹಸ್ರು ಹುಲ್ಲು ಇದ್ದರೆ ಸಾಕು. ನೀವು ತರಕಾರಿ ಮನೇಲಿ ಅಡುಗೆ ಮಾಡ್ತಿರಲ್ಲ, ತರಕಾರಿ ಸೊಪ್ಪು ಆ ವೇಸ್ಟೇಜ್ನೆಲ್ಲ ಒಂದು ಬಕೆಟಿಗೆ ಮುಸ್ರೆಗೆ ಹಾಕ್ಬಿಟ್ರೆ ಆರಾಮಾಗಿ ಬೆಳಿತವೆ. ಒಂದು ಮನೆಗೆ 1-2 ಇದ್ದರೆ ಸಾಕು.